ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದರಲ್ಲಿ ವಿಶೇಷವಾಗಿ ನಾವು ಆನೇಕಲ್ ಆಟದ ಮೈದಾನದಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟದ ಹಾಗೂ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸ್ತೇವೆ ನಮ್ಮ ಅಭಿಮಾನಿಗಳ ಬಳಗದ ವತಿಯಿಂದ. ಅದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ಹರೀಶ್ ಅಣ್ಣವರು, ಮತ್ತು ನಮ್ಮ ಪದ್ಯ ಅಣ್ಣವರು, ಮತ್ತು ನಮ್ಮ ಸದ್ದಮ್ಮಣ್ಣವರು, ಮತ್ತು ಈ ಕಾರ್ಯಕ್ರಮದ ಪ್ರಮುಖವಾಗಿ ನಮಗೆ ಮಾಡಲೇಬೇಕಂತ ಹೇಳ್ತಕ್ಕಂಥ ನಮ್ಮ ಉಸ್ಕೂರು ಮಧುರಪ್ಪನವರು SST ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮತ್ತು ನಮ್ಮ ಬಿ ಪರಮೇಶ್ವರನವರು, ಇವರು ನಾವೆಲ್ಲ ಅಭಿಮಾನಿಗಳು ಕೃಷ್ಣಮೂರ್ತಿ ಚಂದಾಪುರ ಅವರು ಮತ್ತು ನಮ್ಮ ಮನೋವರು ನಾವೆಲ್ಲ ಸೇರಿ 5 ವರ್ಷದಿಂದ ಇದನ್ನು ಸತತವಾಗಿ ನಡೆಸ್ಕೊಂಡು ಬಂದಿರ್ತೀವಿ. ಅದರಲ್ಲಿ ನಾವು ಯಾವಾಗಲೂ ಹೋಗಿ ನಮ್ಮ ಹಿರಿಯರು ಇವ್ರನ್ನೆಲ್ಲ ನಾವು ಕೇಳಿದಾಗ ನಾವು ಈ ಥರ ಮಾಡಬೇಕು, ನೀವು ಸಹಕಾರ ಮಾಡಬೇಕು, ಸ್ವಾಮಿ ಜೊತೆಲಿ ಇರಬೇಕಂದಾಗ ನಾವು ಇರ್ತೀವಿ, ನೀವು ಯಾವುದೇ ಕಾರಣಕ್ಕೂ ಈ ಪಂದ್ಯಾವಳಿಗಳನ್ನು ನಿಲ್ಲಿಸೋದು ಬೇಡ, ಕಂಟಿನ್ಯೂ ಮಾಡೋಣ, ಯಾವುದೇ ಒಂದು ತೊಂದರೆ ಆದರೂ ನಾವು ಇರ್ತೀವಿ ಅಂತೇಳಿ ನಮ್ಮ ಬೆನ್ನಲ್ಲಿ ನಿಂತ್ಕೊಂಡಿದ್ದಾರೆ. ಮೊದಲ ಬಾರಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಗಳಿಗೆ ಬಹುಮಾನವನ್ನು ನಮ್ಮ ಸದ್ದಮ್ಮನವರು ಪ್ರತಿ ವರ್ಷ ನೀಡ್ತಾ ಬಂದಿದ್ದಾರೆ. ಅದರಲ್ಲಿ ತಾಲೂಕು ಮಟ್ಟದ ಬಹುಮಾನವನ್ನು ನಮ್ಮ ಪದ್ಯಣ್ಣವರು ಕೂಡ ಅವರು ನೀಡ್ತಾ ಬರ್ತಾ ಇರ್ತಾರೆ. ಯಾಕಂದರೆ ನಾವು ಸಾರ್ವಜನಿಕವಾಗಿ ಹೇಳ್ಕೋಬೇಕಂತಲ್ಲ, ಅವ್ರು ಅಷ್ಟು ಪ್ರೋತ್ಸಾಹ ಮಾಡಿದಾಗ ನಾವು ಅವ್ರನ್ನ ಈ ಸಂದರ್ಭದಲ್ಲಿ ನೆನತಕ್ಕಂಥ ಕೆಲಸ ಮಾಡಬೇಕು. ಹಾಗಾಗಿ ಈ ವರ್ಷ ನಾವು 31 ಫೆಬ್ರವರಿ 1 ಶಿವಣ್ಣವ್ರ ಬರ್ತಡೆ, 2ನೇ ತಾರೀಕು ಫೈನಲ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಸಕರು ಯಾವಾಗ ಹೇಳೋರು, ರಾಜ್ಯ ಮಟ್ಟದಲ್ಲಿ ಯಾರು ಆಡ್ತಾರೆ ಬಹುಮಾನ ಅವ್ರು ಎತ್ಕೊಂಡಿದ್ರೆ ಪ್ರಯೋಜನ ಇಲ್ಲಪ್ಪ, ನಮ್ಮ ತಾಲೂಕರಿಗೆ ಏನಾದರೂ ಮಾಡಬೇಕು, ನಮ್ಮ ಹುಟ್ಟುಹಬ್ಬದಲ್ಲಿ ಬೇರೆಯವ್ರಿಗೆ ಮಾಡಿದ್ರೆ ಅಂತ ಹೇಳಿದಾಗ ನಾವೆಲ್ಲರೂ ತೀರ್ಮಾನ ಮಾಡಿ ತಾಲೂಕು ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೀವಿ. ಹೋದ ಸರಿ ಏನಾಯಿತು, ಮ್ಯಾಟ್ ಆಡೋದಕ್ಕೆ ಸುಮಾರು ನಮ್ಮ ತಾಲೂಕಲ್ಲಿ ಶೂಗಳು ಹಾಕೊಂಡ್ಬರ್ದಿರೋ 4-5 ಟೀಮು ವಾಪಸ್. ಈ ವಾಹಿನಿ ಮುಖಾಂತರ ನೀವು ದಯವಿಟ್ಟು ಈಗಾಗಲೇ ಇನ್ನೂ 10-11 ದಿವಸ ಟೈಮ್ ಇದೆ, ನೀವು ತಾಲೂಕು ಮಟ್ಟದಲ್ಲಿ ಯಾರಾದರೂ ಇದ್ದರೆ ನೀವು ಶೂ ಮತ್ತು ಯೂನಿಫಾರ್ಮ್ ಕಡ್ಡಾಯ ಇರ್ತೈತೆ. ಹಾಗಾಗಿ ಈಗ ರಾಜ್ಯ ಮಟ್ಟದ ಪಂದ್ಯಾವಳಿಗಳು ಒಂದು 40 ಟೀಮ್ ಬರೋದ್ರಿಂದ ಅವ್ರಿಗೆ ನಾವು ರೂಮ್ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಅವ್ರಿಗೆ ಉಳ್ಕೊಳ್ಳಿಕ್ಕೆ ಏನೇನು ಬೇಕೋ ಅದೆಲ್ಲ ಅರೇಂಜ್ಮೆಂಟ್ ನಾವು ಅಭಿಮಾನಿ ಬಳಗದ ವತಿಯಿಂದ ಮಾಡಿದ್ದೀವಿ. ತಾಲೂಕು ಮಟ್ಟದವರು ಕೂಡ ಅವ್ರೇನೇ ಸಹಕಾರ ನಮ್ಮನ್ನು ಫೋನ್ ಮುಖಾಂತರ ನಮ್ಮ ನಂಬರ್ ಯಾವತ್ತೂ ಇರ್ತೈತೆ, ಇದರಲ್ಲಿ ನೀವು ಏನೇ ಸಹಕಾರ ಕೇಳಿದ್ರು ನಾವು ಮಾಡೋಕ್ಕೆ ರೆಡಿ ಇರ್ತೀವಿ. ಹಾಗಾಗಿ ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ 4 ಜನ ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತು ನಮ್ಮ KC ರಾಮಚಂದ್ರಣ್ಣವರು, ಹಳೆ ಆಟಗಾರರವರು, ಕಬಡ್ಡಿ ಆಟಗಾರರು ಎಲ್ಲರೂ ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತಾಲೂಕಿನ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ನಡೆಸ್ಕೊಡ್ಬೇಕು. ಪ್ರತ್ಯೇಕವಾಗಿ ಗ್ಯಾಲರಿ ಇರುತ್ತೆ ಕುತ್ಕೊಳಕ್ಕೆ, ಮಹಿಳೆಯರಿಗೆ ಸಪ್ರೇಟ್ ಇರುತ್ತೆ, ಪುರುಷರಿಗೆ ಸಪ್ರೇಟ್ ಇರುತ್ತೆ, ಮಕ್ಕಳಿಗೆ ಮುಂದೆಗಡೆ ಚಿಕ್ಕದಾಗಿ ಒಂದು ಚೇರ್ನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಬರೋರಿಗೆ ಉಳ್ಕೊಳೋಂಥ ಹೊರಗಡೆಯಿಂದ ಬಂದರೆ ಯಾರಾದರೂ ಪ್ಲೇಯರ್ಸು ಅಥವಾ ಗೆಸ್ಟ್ ಸ್ಟಾರ್ಸು ಬಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೂ ಉಳ್ಕೊಳೋದು ನಾವು ಜಾಗದಿಂದ ರೆಡಿ ಮಾಡಿ. ಮತ್ತೆ 7:30 ಸ್ಟಾರ್ಟ್ ಆಗುತ್ತೆ ತಾಲೂಕು ಮಟ್ಟದ್ದು. ಯಾಕಂತ ಹೇಳಿದ್ರೆ ಈ ಸರಿ ಹೋದ ಸರಿಗಿಂತ ಈಗ ಪ್ರೋ ಕಬಡ್ಡಿನಲ್ಲಿ ಭಾಗವಹಿಸಿರ್ತಕ್ಕಂಥ ಆಟಗಾರರು ತುಂಬ ಜನ ಬರೋದ್ರಿಂದ ನಾವು ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತೆ 8 ಗಂಟೆಗೆ. ಅದರಿಂದ ನೀವು 7:30 ಬಂದರೆ ತಾಲೂಕು ಮಟ್ಟದ ಆಟಗಾರರಿಗೆ ನಾವು ಪ್ರೋತ್ಸಾಹವನ್ನು ನೀಡ್ತೀವಿ. ಬೆಳಗ್ಗೆನೂ ಕೂಡ ನೀವು ನಿಮ್ಮ ಟೈಮಿಂಗ್ಸ್ ಹೇಳಿದ್ರೆ ನಮಗೆ ಬೆಳಗ್ಗೆ ಆಡೋಂಗಿದ್ರೆ 7 ಗಂಟೆಯಿಂದ 9 ಗಂಟೆ ಒಳಗೆ ಆಡಿಸ್ತೀವಿ. ಇದಕ್ಕೆ ನಾವು ಕರ್ನಾಟಕ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಜಿಲ್ಲಾ ಅರ್ಬನ್ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನಿಂದ ಪರ್ಮಿಷನ್ ತಗೊಂಡು ನಾವು KEB ಪರ್ಮಿಷನ್ ತಗೊಂಡಿದ್ವಿ, ಆಟದ ಮೈದಾನದ ಪರ್ಮಿಷನ್ ತಗೊಂಡಿದ್ವಿ. ವಿಶೇಷವಾಗಿ ವರ್ಷನೂ ನಮ್ಮ ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರು ಪುರಸಭೆಯಿಂದ ಕ್ಲೀನಿಂಗನ್ನು ಬೆಳಿಗ್ಗೆ ಸಂಜೆ ಯಾವಾಗ್ಲೂ ಪುರಸಭೆ ಸಿಬ್ಬಂದಿ ಅಲ್ಲೇ ಇರ್ತಾರೆ. ಪೊಲೀಸ್ ಸಿಬ್ಬಂದಿ ಕೂಡ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ಆಂಬುಲೆನ್ಸ್ ವ್ಯವಸ್ಥೆನೂ ಕೂಡ ಇರುತ್ತೆ. ಮತ್ತು ನಾವು KEB ಕೂಡ ಪರ್ಮಿಷನ್ ತಗೊಂಡಿದ್ವಿ. ಮತ್ತು ಉಳ್ಕೊಳ್ಲಿಕ್ಕೆ ಜನರಲ್ ಹಾಸ್ಟ್ಲು ಮತ್ತು ಸ್ವರ್ಣ ಮಹೋತ್ಸವ ಭವನ ಕೂಡ ತಗೊಂಡಿದ್ವಿ. ನಿಮ್ಗೆ ಏನೇ ಕುಂದು ಕೊಡ್ತಾ ಇದ್ರು ನಮ್ಮ ನಂಬರು ಮತ್ತು ಮನೋಹರ ನಂಬರು, ನಮ್ಮ ಹುಡುಗರ ನಂಬರ್ ಎಲ್ಲ ಇರ್ತೈತೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಸಹಕಾರ ಬೇಕು ಮಾಡ್ತೀವಿ. ಪಂದ್ಯಾವಳಿಗಳಿಗೆ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕಬಡ್ಡಿ ಪ್ರೇಮಿಗಳು, ಕಬಡ್ಡಿ ಅಭಿಮಾನಿಗಳು ದಯವಿಟ್ಟು ಆಗಮಿಸಿ ಸಹಕಾರ ನೀಡಬೇಕು. ನಮ್ಮ ಪದ್ಯಣ್ಣವ್ರು ಏನು ಹೇಳಿದ್ರು ಅಂದರೆ, ಈ ಕಾಲದಲ್ಲಿ ಸಾಮಾಜಿಕ ಜಾಲತಾಣ ಅಂದರೆ ಫೇಸ್ಬುಕ್ಕು, ವಾಟ್ಸಪ್ನಲ್ಲೇ ಮುಳುಗಿರ್ತಕ್ಕಂಥ ಕಾಲದಲ್ಲಿ ನಾವು ಹಳ್ಳಿ ಸೊಗಡನ್ನು, ಗ್ರಾಮೀಣ ಸೊಗಡನ್ನು ಮತ್ತೊಮ್ಮೆ ವರ್ಷ ನಾವು ಜ್ಞಾಪಕ ಮಾಡ್ತಾ ಇದ್ದೀವಿ. ಯಾಕಂದರೆ ಹುಡುಗರು ಕಬಡ್ಡಿ ಅಂದರೆ ದೇಹ ಒಳ್ಳೆ ಫಿಟ್ನೆಸ್ ಇರೋದಕ್ಕೆ ಆ ಒಂದು ಪಂದ್ಯ ಅದೊಂದೇ ಇರೋದು. ಹಾಗಾಗಿ ನೀವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಮ್ಮೆಲ್ಲ ದೊಡ್ಡವರು ಕೂಡ ಎಲ್ಲರೂ 3 ದಿವಸನೂ ಇರ್ತಾರೆ. ದಯಮಾಡಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತೀವಿ. ನಮ್ಮ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಮ್ಮ ನಿಯೋಗ ಹೋಗಿ. ಮತ್ತು ನಮ್ಮ ಮಾಜಿ ಸಂಸದರು DK ಸುರೇಶ್ ಅಣ್ಣವ್ರು ಕೂಡ ಅವರು ಕೂಡ ಬರ್ತಾರೆ, ಸೋಮ್ಯಾರೆಡ್ಡಿ ಅವರು ಬರ್ತಾರೆ, ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಬಹುಮುಖ್ಯವಾಗಿ ಅವರು ಹೋದ ಸರಿ ಟೂರ್ನಮೆಂಟಲ್ಲಿ 2 ಸಾರಿ ಬಂದಿದ್ರು. ಅವರೇ ವಾಲಂಟಿಯರ್
ವಾಲಂಟಿಯರ್ ಬಂದು ನನ್ನ ಕಬಡ್ಡಿ ಅಂದ್ರೆ ತುಂಬ ಇಷ್ಟ ಅಂತೇಳಿ ಸುಮಾರು 2 ದಿವಸ ಅಲ್ಲೇ ಇದ್ದು ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ. ಮತ್ತು ಸೌಮ್ಯ ರೆಡ್ಡಿ ಅವರು ಕೂಡ ಬರ್ತಾರೆ, ಮತ್ತು ಕುಸುಮ ಅವರು ಮತ್ತು ಪ್ರದೀಪ್ ಈಶ್ವರ್ ಅವರು ತುಂಬ ಅತಿಥಿಗಳು ಕೂಡ ಆಗಮಿಸ್ತಾರೆ. ನಮ್ಗೆ ಅವರು ಕೂಡ ವರ್ಷ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೂ ನಾವು ನಲ್ಪಾಡವರೆಗೆ ಹುಟ್ಟದ ಬರೋದ್ರಿಂದ ಅವರು ಒಂದು ದಿವಸ ಬರ್ತಾರೆ. ಹಾಗೆ ನಮ್ಮ ಬೊಮ್ಮಸಂದ್ರ ಪ್ರಸಾದ್ ಅಣ್ಣವ್ರು ಕೂಡ ತುಂಬ ಸಹಕಾರ ನೀಡ್ತಾರೆ. ಮತ್ತು ನಮ್ಮ CR ಮನೋಹರ್ ಸರ್ ಹೋಗಿ ಕೇಳ್ಕೊಂಡ್ವಿ, ನಾವು ಈ ಥರ ಮಾಡ್ತಾ ಇದ್ದೀವಿ, ನಮಗೆ ಸಹಕಾರ ನೀಡಬೇಕಂತ. ನಾನು ಇದನ್ನು ಮಾಡೋವ್ರಿ ಅಂತ ಹೇಳಿದ್ದಾರೆ. ಅವರಿಬ್ಬರು ನಮಗೆ ಬೆನ್ನೆಲುಬಾಗಿ ಕಾರ್ಯಕ್ರಮ ನಿಂತ್ಕೊಂಡು ತುಂಬಾ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ.